ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ 75ರಲ್ಲಿ ಮದ್ಯದ ಅಮಲಿನಲ್ಲಿ ಕಂಟೇನರ್ ಚಾಲನೆ ಮಾಡಿದ್ದ ಕಿಡಿಗೇಡಿಗಳು ಭೀಕರ ಅಪಘಾತವೆಸಗಿದ್ದು, ಸಿನಿಮೀಯ ಶೈಲಿಯಲ್ಲಿ ಟೋಲ್ ಸಿಬ್ಬಂದಿ ಇವರನ್ನ ಬೆನ್ನಟ್ಟಿ ಹಿಡಿದ ಘಟನೆ ನಡೆದಿದೆ. ಹಾಸನದಿಂದ ಮಂಗಳೂರು ಕಡೆಗೆ ತೆರಳುತ್ತಿದ್ದ KA53 AC53 42 ಸಂಖ್ಯೆಯ ಕಂಟೇನರ್ ಚಾಲಕ ಮತ್ತು ಆತನ ಸಹಾಯಕ ಕಂಠಪೂರ್ತಿ ಕುಡಿದು ಅತಿವೇಗವಾಗಿ ವಾಹನ ಚಲಾಯಿಸುತ್ತಿದ್ದರು. ಆಲೂರು ತಾಲೂಕಿನ ಚೌಲಗೆರೆ ಬಳಿ ಇರುವ ಟೋಲ್ ಗೇಟ್ ಸಮೀಪ ಚಾಲಕನ ನಿಯಂತ್ರಣ ತಪ್ಪಿದ ಕಂಟೇನರ್ ಮುನ್ನಡೆಯುತ್ತಿದ್ದ ಬೈಕ್ಗೆ ಜೋರಾಗಿ ಡಿಕ್ಕಿ ಹೊಡೆದಿದೆ. ಬೈಕ್ಗೆ ಡಿಕ್ಕಿ ಹೊಡೆದ ನಂತರವೂ ವಾಹನ ನಿಲ್ಲಿಸಿದ ಚಾಲಕ ಅಲ್ಲಿಂದ ಪರಾರಿಯಾಗಲು ಯತ್ನಿಸಿದ್ದಾನೆ. ಈ ವೇಳೆ ಅಡ್ಡಲಾಗಿ ಇದ್ದ ಟೋಲ್ ಗೇಟ್ ಬ್ಯಾರಿಕೇಡ್ಗಳನ್ನು ಮುರಿದುಕೊಂಡು ಕಂಟೇನರ್ ನುಗ್ಗಿದೆ. ಇದನ್ನು ಗಮನಿಸಿದ ಟೋಲ್ ಸಿಬ್ಬಂದಿಗಳು ಕೂಡಲೇ ವಾಹನಗಳಲ್ಲಿದ್ದ ಕಿಡಿಗೇಡಿಗಳನ್ನು ಬೆನ್ನಟ್ಟಿದ್ದಾರೆ. ಸುಮಾರು 2 ಕಿಲೋಮೀಟರ್ಗಳ ಕಾಲ ಸಿನಿಮೀಯ ಶೈಲಿಯಲ್ಲಿ ಕಂಟೇನರ್ನ ಹಿಂಬಾಲಿಸಿದ ಟೋಲ್ ಸಿಬ್ಬಂದಿ ಅಂತಿಮವಾಗಿ ಸಿಂಗಪುರ ದೇವಸ್ಥಾನದ ಬಳಿ ವಾಹನವನ್ನು ಅಡ್ಡಗಟ್ಟಿ ನಿಲ್ಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನು ಚಾಲಕರನ್ನ ಹಿಡಿದ ತಕ್ಷಣವೇ ಕಂಟೇನರ್ನಲ್ಲಿದ್ದ 2 ವ್ಯಕ್ತಿಗಳಿಗೆ ಸಾರ್ವಜನಿಕರು ಹಾಗೂ ಸಿಬ್ಬಂದಿ ಸರಿಯಾಗಿ ಗೂಸ ನೀಡಿದ್ದಾರೆ. ಬಳಿಕ ಸ್ಥಳಕ್ಕೆ ಆಗಮಿಸಿದ ಆಲೂರು ಪೊಲೀಸರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಅದೃಷ್ಟವಶಾತ್ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಎನ್ನಲಾಗಿದೆ. ಪ್ರಸ್ತುತ ಆಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ.